ಅಂಗವಿಕಲರಿಗೆ, ವೃದ್ಧಾಪರಿಗೆ, ವಿಧವೆಯರಿಗೆ ಸಂಧ್ಯಾ ಸುರಕ್ಷತಾ ವೇತನಗಳಲ್ಲಿಯೂ ಕೂಡ ಗೋಲ್ಮಾಲ್ ನಡೀತಾ ಇದೆ ಅನಿಸ್ತಾ ಇದೆ. ಯಾಕೆಂದ್ರೆ ಈ ಒಂದು ಅಂಗವಿಕಲರಿಗಾಗಿ, ವೃದ್ಧಾಪರಿಗಾಗಿ, ವಿಧವೆಯರಿಗೆ ಸಂಧ್ಯಾ ಸುರಕ್ಷಾ ವೇತನಗಳು ಯಾವುದೂ ಕೂಡ ಬರ್ತಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಅಂಗವಿಕಲ ಹೊಂದಿರುವ ವಿಧವೆಯರಿಗೆ ಸ್ಥಳದಲ್ಲಿಯೇ ಮಂಜೂರಾತಿ ಪತ್ರ ನೀಡ್ತಾ ಇಲ್ಲ ಮತ್ತು ಅವರ ವೇತನ ಬಿಡುಗಡೆ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲೇ ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟ ಕಲಬುರಗಿ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂಗವಿಕಲರು, ವೃದ್ಧರು, ವಿಧವೆಯರು ಹಾಗೂ ನಿರ್ಗತಿಕರು ಸೇರಿದಂತೆ ಅನೇಕರು ಕಚೇರಿಗೆ ಅಲಿದಾಡಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತು ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದಂಥ ದೃಶ್ಯ ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಮಾರುತಿ, ಚಿಂಚೋಳಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಬಾಕಿ ಇರುವ ಸಾಮಾಜಿಕ ಭದ್ರತಾ ಯೋಜನೆಗಳ ಅರ್ಜಿಗಳನ್ನು ವಿಶೇಷ ಅಭಿಯಾನ ನಡೆಸಿ ಪರಿಶೀಲನೆ ಮಾಡಬೇಕು ಹಾಗೂ ಅಂಗವಿಕಲ ವೇತನ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಹಾಗೂ ಇತರ ಯೋಜನೆಗಳ ಅರ್ಜಿಗಳನ್ನು ಪ್ರತ್ಯೇಕವಾಗಿ ಪರಿಶೀಲಿಸಿ ಅರ್ಹರಿಗೆ ತಕ್ಷಣ ಮಂಜೂರು ಮಾಡಬೇಕು. ಅಲ್ಲದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಇವತ್ತು ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ ಅದ್ರ ಹೆಸರೇ ವೃದ್ಧಾಪ್ಯ ವೇತನ ಅದ. ಅಂದ್ರೆ ವಯಸ್ಸಾದ್ಮೇಲೆ ಅವ್ರಿಗೆ ಮಾಶಾಸನ ಕೊಡಬೇಕು. ಆ ವಯಸ್ಸಾದ್ಮೇಲೆ ಸರ್ಕಾರ ಮಾಶಾಸನ ಕೊಡ್ಲತ್ತಂದ್ರ ಅವ್ರಿಗೆ ಆದಾಯ ಪ್ರಮಾಣ ಪತ್ರ ಯಾಕೆ ಕೇಳ್ತೀರಿ? ಆದಾಯ ಪ್ರಮಾಣ ಪತ್ರ ಅವ್ರಿಗೆ ಯಾಕೆ ಬೇಕು ಅಂತಕ್ಕಂಥದ್ದನ್ನ ನಾವು ಬಲವಾಗಿ ಸರ್ಕಾರಕ್ಕೆ ಖಂಡನೆಯನ್ನು ಮಾಡ್ಲತ್ತೀವಿ. ಇನ್ನೊಂದು ವಿಶೇಷವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಏನು ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳು ಸಂಪೂರ್ಣವಾಗಿ ಇವತ್ತು ದಾರಿ ತಪ್ಪ್ಯವ. ಯಾಕಂತ ಕೇಳಿದಾಗ ಯಾರು ವಯಸ್ಸಾದವರ, ಯಾರು ಹ್ಯಾಂಡಿಕ್ಯಾಪ್ಟಾರ, ಯಾರಿಗೆ ಕೈ ಇಲ್ಲ, ಯಾರಿಗೆ ಕಾಲಿಲ್ಲ, ಯಾರಿಗೆ ಕಣ್ಣಿಲ್ಲ ಅಂಥವ್ರಿಗೆ ಇವತ್ತು ಮಾಶಾಸನಗಳು ಬರ್ತಾ ಇಲ್ಲ. ನಮ್ಗೆ ಭಾಳ ನೋವು ಅನ್ನಿಸ್ತದ. ಯಾಕಂತ ಕೇಳಿದಾಗ ಯಾರಿಗೆ ಕೈ ಅವ ಅವ್ರಿಗೆ ಕೈ ಇಲ್ಲ ಅಂತೇಳಿ ಮಾಶಾಸನಗಳು ಹೊಂಟವ, ಯಾರಿಗೆ ಕಾಲವ ಅವ್ರಿಗೆ ಕಾಲಿಲ್ಲ ಅಂತಗಳು ಮಾಶಾಸನಗಳು ಹೊಂಟವ, ಯಾರಿಗೆ ಗಂಡಿಲ್ಲ ಅವರಿಗೆ ಗಂಡು ಸತ್ತನಂತೇಳಿ ಮಾಶಾಸನಗಳು ಹೊಂಟವ. ಇದಕ್ಕೆ ಅಧಿಕಾರಿಗಳಾದಂಥ ತಾವುಗಳು ಏನು ಮಾಡ್ಲತ್ತೀರಿ? ಇವತ್ತು ಯಾರು ಅಪ್ಲಿಕೇಶನ್ ಹಾಕಿರ್ತಾರ ಅವ್ರ ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕು. ನಿಮ್ಮಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅದ, ನಿಮ್ಮಲ್ಲಿ ಆಡಳಿತ ವ್ಯವಸ್ಥೆ ಅದ. ಪ್ರತಿಯೊಂದು ಹಳ್ಳಿದಾಗೂ ಕೂಡ ನಿಮ್ಮ ಸಿಬ್ಬಂದಿಗಳಾರ. ಅವ್ರೇನು ಹಗಲತ್ತೆ ನಿದ್ದೆ ಮಾಡ್ಲತ್ತಾರೇನು? ಯಾವ ಅಪ್ಲಿಕೇಶನ್ ಬಂದಿರ್ತದ ಅವ್ರು ಪರಿಶೀಲನೆ ಮಾಡಬೇಕು. ಇವ್ರಿಗೇನು ಗಂಡು ಸತ್ತಾರ, ಇವ್ರಿಗೇನು ವಯಸ್ಸಾಗ್ಯದ, ಇವ್ರಿಗೇನು ಕೈ ಇಲ್ಲ, ಕಾಲಿಲ್ಲ ಅಂತೇಳಿ ನೀವು ಪರಿಶೀಲನೆ ಮಾಡಿ ಇವತ್ತು ಆಯ್ಕೆ ಮಾಡಿದ್ರಿ ಅಂತಂದ್ರೆ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ, ದಿಕ್ಕು ತಪ್ಪದವರಿಗೆ, ನಿರ್ಗತಿಕರಿಗೆ, ಬಡವರಿಗೆ ಅವು ಮನೆಗೆ ಹೋಗಿ ಮುಟ್ಲಕ್ಕ ಸಾಧ್ಯ ಆಗ್ತಾವ. ಇವತ್ತು ಈ ಮಾಶಾಸನಗಳಿಂದ ಅನೇಕ ಕುಟುಂಬಗಳು ಇವತ್ತು ಚಿಂತೆಗೀಡಾಗ್ಯವ. ವಯಸ್ಸಾದಂತರು ಚಹಾ ಕುಡಿಯೋಕ್ಕೂ ಕೂಡ ಮೋಜದ್ನಗರ. ಅದಕ್ಕೆ ನಾವು ಇವತ್ತಿನ ದಿವಸ ಜಿಲ್ಲಾಡಳಿತಕ್ಕ ಏನು ಆಗ್ರಹ ಮಾಡತ್ತೀವಿ ಅಂತಂದ್ರೆ ಈಗಾಗಲೇ 3-4-5-6 ತಿಂಗಳಿಂದ ಮಾಶಾಸನ ಹೊಂಟಿಲ್ಲಲ್ಲ, ಆ ಅಪ್ಲಿಕೇಶನ್ಗಳು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಏನಂದ್ರೆ ಇವ್ರಿಗೆ ಯಾಕೆ ಬಂದಾಗ್ಯವ, ಇವ್ರಿಗೇನು ಗಂಡು ಸತ್ತನ, ಇವ್ರಿಗೇನು ಹ್ಯಾಂಡಿಕ್ಯಾಪ್ಟ್ ಕೈ ಇಲ್ಲ, ಕಾಲಿಲ್ಲ, ವಯಸ್ಸಾಗ್ಯದ ಅಂತೇಳಿ ನಾವು ಸರ್ವೆ ಮಾಡಿದ ಪ್ರಕಾರ ಸುಮಾರು ಹಳ್ಳಿಗಳದಾಗ ವಯಸ್ಸಾದಂತರುವೆ ರೊಕ್ಕ ಹೊಂಟಿಲ್ಲ, ಗಂಡು ಸತ್ತಂತರುವೆ ರೊಕ್ಕ ಹೊಂಟಿಲ್ಲ, ಅಂಗವಿಕಲರಿದ್ದಂತರುವೆ ರೊಕ್ಕ ಹೊಂಟಿಲ್ಲ. ಅದಕ್ಕೆ ಜಿಲ್ಲಾಡಳಿತ ಮೂಲಕ ನಾವೇನು ಆಗ್ರಹ ಮಾಡ್ತೀವಿ ತಮ್ಮ ಮಾಧ್ಯಮಗಳ ಮೂಲಕ ಅಂತಂದ್ರೆ ಏನು ಮಾಶಾಸನ ವಿಶೇಷ ಶಿಬಿರಗಳನ್ನು ಗ್ರಾಮ ಪಂಚಾಯತಿ ಪ್ರತಿಯೊಂದು ವಾರ್ಡ್ಗಳಲ್ಲಿ, ಪುರಸಭೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ನೀವು ಏನು ಆ ಒಂದು ಸಭೆಗಳನ್ನು ಮಾಡಿ ಸ್ಥಳದಲ್ಲಿಯೇ ಮಾಶಾಸನ ಮಂಜೂರಾತಿ ಪತ್ರ ಕೊಡಬೇಕು. ನೀವು 2,000 ರೂಪಾಯಿ ಹಾಕ್ಲತ್ತೀರಿ, ನಾವು ಕೇಳತ್ತಿಲ್ಲ. ಏನು ಗೃಹಲಕ್ಷ್ಮಿ ಅಂತೇಳಿ ಮನೆಗೆ 2,000 ರೂಪಾಯಿ ಹಾಕ್ಲತ್ತೀರಿ, ಹೊಲ ಇದ್ದವ್ರಿಗೆ ಹಾಕ್ಲತ್ತೀರಿ, ರೊಕ್ಕ ಇದ್ದವ್ರಿಗೆ ಹಾಕ್ಲತ್ತೀರಿ, ಬಡವರಿಗೆ ಹಾಕ್ಲತ್ತೀರಿ. ಅವ್ರ ರೊಕ್ಕ ನಾವು ಕೇಳಿಲ್ಲ, ಅದನ್ನು ಕೂಡ ನೀವು ಹಾಕ್ಲತ್ತೀರಿ. ಸರ್ಕಾರ ಇವತ್ತು ಜಾರಿಗೆ ಮಾಡಿದಂಥ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಇವತ್ತು ದಿಕ್ಕು ತಪ್ಪಲತ್ತದ, ದಾರಿ ತಪ್ಪಲತ್ತದ. ಈ ಯೋಜನೆ ಏನು ಅರ್ಹರಿಗೆ ಮುಟ್ಟಬೇಕಾದ್ರೆ ನೀವು ವಿಶೇಷ ಕಾಳಜಿ ವಹಿಸಿ ಮಾಶಾಸನ ಶಿಬಿರಗಳನ್ನು ಆಯೋಜನೆ ಮಾಡಬೇಕು. ಸ್ಥಳದಲ್ಲಿ ಏನು ಮಂಜೂರಾತಿ ಪ್ರಮಾಣ ಪತ್ರ ಕೊಡಬೇಕು.
ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ನಾವು ಬೆಂಗಳೂರು ತನಕ ಕೂಡ ಹೋಲಕ್ಕ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯರು ಮೇನು ಪಿಂಚಣಿ ಯೋಜನೆಯ ಏನು ವಂಚಿತರೆಲ್ಲ ನಾವು ತಯಾರಾಗಿದ್ದೀವಿ ಅಂತೇಳಿ ಈ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಮಾರುತಿ ಗಂಜಗಿರಿ ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ಮುಖಂಡರು. ಈ ಪ್ರತಿಭಟನೆಯಲ್ಲಿ ಚಂದ್ರಕಾಂತ ಬಾಗಲಕೋಟ್, ಯುವ ಕರ್ನಾಟಕ ವೇದಿಕೆ ಮುಖಂಡರು ವೀರ್ ಪವಾರ್, ಅರುಣ್ ರಾಠೋಡ್, ಗುರುನಾಥ್ ರಾಠೋಡ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.